ಮ್ಯಾಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು. ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ. ಯಾಕೆ ಗಿಲ್ಲಿ? ಅವ್ನ್ ಚೆನ್ನಾಗ್ ಆಡ್ತಾನೆ, ಕಷ್ಟ ಬಿದ್ದಾಡ್ತಾನೆ. ಓಕೆ, ಬಟ್ ಆದ್ರೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೂ ಇಷ್ಟ ಆಗಲ್ಲ ಅವನು. ಹೌದು, ಬಟ್ ಎಲ್ಲಾ ವಿನ್ನರ್ಗಳು ಹಂಗೆ ಅಲ್ಲ, ಯಾರಿಗೂ ಇಷ್ಟ ಆಗಲ್ಲ, ಆಮೇಲೆ ಅವರೇ ವಿನ್ನರ್ ಆಗ್ತಾರೆ. ಸೊ Okay. ಗಿಲ್ಲಿ is okay. ಬಟ್ ಒಳಗಡೆ ಇರೋರು ಗೊತ್ತಾಗಿದೆ ಅಂತೀರಾ ಗಿಲ್ಲಿನೇ ವಿನ್ ಆಗ್ತಾನೆ ಅಂತ, ಅದಕ್ಕೆ ಟಾರ್ಗೆಟ್ ಮಾಡ್ತಿದ್ದಾನೆ ಅಂತೀರಾ? ಹೌದು. ಆ ತರ. ಓಕೆ, ಟಾಪ್ 2 ಅಲ್ಲಿ ಯಾರ್ಯಾರು ಬರ್ಬೋದು ಅಂತೀರಾ? ಟಾಪ್ 2 ಅಲ್ಲಿ ಅಶ್ವಿನಿ ಮೇಡಮ್. ಅಶ್ವಿನಿ ಮೇಡಮ್. ಅಶ್ವಿನಿ ಬರ್ತಾರೆ ಅಂತೀರಾ? ಗಿಲ್ಲಿದು ಮತ್ತೆ ಅಶ್ವಿನಿದು ಯಾವಾಗ್ಲೂ ಒಂದು ಜಗಳ ಇರುತ್ತೆ, ಹೇಗಿರುತ್ತೆ ಅಂತ? ಚೆನ್ನಾಗಿರುತ್ತಾ ಅಥವಾ ಇರಿಟೇಷನ್ ಆಗುತ್ತಾ? ಇಲ್ಲ, ಚೆನ್ನಾಗಿರುತ್ತೆ, ಬಟ್ ಅದೇ ಅಲ್ಲ ಎಂಟರ್ಟೈನ್ಮೆಂಟ್. ಹೌದು. ಈಗ ಗಿಲ್ಲಿ ಮತ್ತೆ ರಘು ಅವ್ರು ಬಂದ್ಬಿಟ್ಟು ಒಳ್ಳೆ ಫ್ರೆಂಡ್ಶಿಪ್ ಇದ್ರು, ಇವಾಗ ಇತ್ತೀಚೆಗೆ ಆಗ್ತಾ ಇಲ್ಲ, ಏನಂತೀರಾ ಅದಕ್ಕೆ? ಅದು ಕಾಂಪಿಟೇಷನ್ ಅಲ್ಲ, ಕಾಂಪಿಟೇಷನ್ ಅಂತ ಬಂದಾಗ ಹಂಗೆ ಇರುತ್ತೆ. ಯಾರು ವಿನ್ನರ್ ಆಗ್ಬೇಕು? ಗಿಲ್ಲಿನೇ. ಗಿಲ್ಲಿ. ಹ್ಮ್. ಗಿಲ್ಲಿಗೆ ಕಾಂಪಿಟೇಟರ್ ಅಂದ್ರೆ ಯಾರು ಅಂತೀರಾ? ಗಿಲ್ಲಿಗೆ ಕಾಂಪಿಟೇಟರ್ ಅಂದ್ರೆ ಇವಾಗ ರಜತ್ ಆಗಿದ್ದಾರೆ. ರಜತ. ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ ಬ್ರೋ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಗಿಲ್ಲಿ. ಯಾಕೆ ಗಿಲ್ಲಿ ಆಗ್ಬೇಕು? ಗಿಲ್ಲಿ ಯಾಕಂದ್ರೆ ಅವನು ನಮ್ ಕಡೆ ಹುಡುಗ ಅಂತ ಚೆನ್ನಾಗಿ ಆಡ್ತಾನೆ. ಚೆನ್ನಾಗಿ ಆಡ್ತಾನೆ. ಚೆನ್ನಾಗಿ ಆಡಲ್ಲ ಅಂದ್ರೆ ಯಾರು ಹಾಗಾದ್ರೆ? ಚೆನ್ನಾಗಿ ಅಂದ್ರೆ ಅಶ್ವಿನಿ. ಅಶ್ವಿನಿ ಗೌಡ. ಯಾಕೆ ಚೆನ್ನಾಗಿ ಆಡಲ್ಲ ಅಂತೀರಾ? ಅಂದ್ರೆ ಅವ್ರೆಲ್ಲದಕ್ಕೂ ಕವ ಮಾಡ್ಕೊಂಡು ಅವನು ಅದಕ್ಕೆ. ಹ್ಮ್. ಓಕೆ, ಈಗ ಗಿಲ್ಲಿ ಜೊತೆಗೆ ರಘು ಅವರು ಒಂದು ಒಳ್ಳೆ ಬಾಂಡಿಂಗ್ ಇದ್ರಲ್ವಾ? ಇವಾಗ ಗಿಲ್ಲಿ ಅಂದ್ರೆ ಇರಿಟೇಷನ್ ಆಗ್ತಿದ್ದಾರೆ, ಯಾಕೆ ಅಂತ? ಯಾಕೆ ಅಂದ್ರೆ ಅವ್ರು ಬರ್ತಾರ ಅದಕ್ಕೆ. ಪರ್ಸನಲ್ ಪ್ರಾಬ್ಲಮ್ ಅಂತೀರಾ? ಟಾಪ್ 2 ಅಲ್ಲಿ ಯಾರೆಲ್ಲ ಇರ್ಬೋದು? ಟಾಪ್ 2 ಅಲ್ಲ, ಕಾವ್ಯ. ಕಾವ್ಯ. ಕಾವ್ಯ ಅಲ್ಲದೆ. ಕಾವ್ಯ ಅಲ್ವಾ? ಯಾರು ಬರ್ಬೋದು ಅಂತೀರಾ? ಈಗ ಸುದೀಪ್ ಸರ್ ಕೈಲಿ ರೈಟ್ ಟು ಲೆಫ್ಟ್ ಇರ್ಬೇಕಾದ್ರೆ ಒಬ್ರು ಗಿಲ್ಲಿ ಆದ್ರೆ ಇನ್ನೊಬ್ರು ಯಾರು? ಕಾವ್ಯನೇ. ಕಾವ್ಯ. ಕಾವ್ಯ ಗಿಲ್ಲಿದು ಒಂದು ಬಾಂಡಿಂಗ್ ಇದೆ, ಹೇಗಿದೆ? ಫ್ರೆಂಡ್ಸ್. ಏನೇ ಮಾಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಂಡ್ರೆ ಯಾರಿಗೂ ಆಗಲ್ಲ. ಹೌದು, ಅವನು ಯಾಕಂದ್ರೆ ಜಾಸ್ತಿ ರೋಸ್ಟ್ ಮಾಡ್ತಾನೆ ಎಲ್ಲಾರನ್ನ, ಅದಕ್ಕೆ. ಅಂದ್ರೆ ಒಳಗಡೆಗೆ ಫುಲ್ ಟಾರ್ಗೆಟ್ ಆಗಿದ್ದಾರೆ, ಹೊರಗಡೆಗೆ ಫುಲ್ ಫ್ಯಾನ್ಸ್ ಆಗಿದ್ದಾರೆ ಅಂತೀರಾ ಅವರಿಗೆ? ಅದಕ್ಕೆ ಅಂದ್ರೆ ಎಲ್ಲರೂ ಜಾಸ್ತಿ ಆಗಿದ್ದಾರೆ ಫ್ಯಾನ್ಸ್ ಅವನ್ಕ. ಓಕೆ, ನಾವು ಎಲ್ಲ ವೋಟ್ ಮಾಡ್ತೀವಿ, ನೀವು ವೋಟ್ ಮಾಡಿ. ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹೌದು ಸರ್, ನೋಡ್ತೀನಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ ಅಂತ? ಅವ್ನ್ ಗಿಲ್ಲಿ ಏನು ರೋಸ್ಟ್ ಇದ್ದಿದ್ದಂಗೆ ಹೇಳ್ತಾನೆ, ಅದಕ್ಕೆ ಅವನೇ ಗೆಲ್ಬೇಕು. ಓಕೆ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಕಂಡ್ರೆ ಯಾರಿಗೂ ಆಗಲ್ಲ, ಯಾಕಂತೀರಾ? ಅದೇ ಎಲ್ಲಾರು ಅದೇ ಟಾರ್ಗೆಟ್ ಮಾಡಿ ಗಿಲ್ಲಿನ ಕಳ್ಸ್ಬೇಕಂತ ಪ್ಲಾನ್ ಮಾಡಿದ್ದಾರೆ, ಅದಕ್ಕೆ. ಸೊ ಹಾಗಾಗಿ ಎಲ್ಲಾರು ಅವನೇ ಟಾರ್ಗೆಟ್ ಮಾಡ್ತಾರೆ. ಅಂದ್ರೆ ಒಳಗಡೆ ಇರೋರು ಗೊತ್ತಾಗಿದೆ ಅಂತ, ಗಿಲ್ಲಿಗೆ ಫ್ಯಾನ್ಸ್ ಜಾಸ್ತಿ ಆಗಿದ್ದಾರೆ ಹೊರಗಡೆಗೆ ಅಂತ? ಗೊತ್ತಿರೋದಕ್ಕೆ ಅವರು ಟಾರ್ಗೆಟ್ ಮಾಡಿ ಈ ತರ ಮಾಡ್ತಿದ್ರೆ, ಈ ತರ ಮಾಡಿ ಕಳ್ಸಿದ್ರೆ ನಾವು ಬರ್ಬೋದು ಅಂತ ಅವರು ಪ್ಲಾನ್ ಇರುತ್ತೆ. ಸೊ ಹಾಗಾಗಿ ಈಗ ರಘು ಮತ್ತೆ ಗಿಲ್ಲಿದು ಒಂದು ಸಕ್ಕದಾಗಿರೋ ಒಂದು ಕಾಂಬಿನೇಷನ್ ಇತ್ತು. ಅದು ಹೆಂಗಂತ ಹೇಳಿದ್ರೆ, ಫಸ್ಟ್ ಟಾಮನ್ ಚಿತ್ತಾರೆ ಇತ್ತು. ಹೌದು. ಇದು ಏನು ಬಾಂಡಿಂಗ್ ಚೆನ್ನಾಗಿತ್ತು. ರಜತ್ ಬಂದಾಗಿಂದ ಅವ್ನ್ ಬಾಂಡಿಂಗ್, ಅವ್ನ್ ರಜತ್ ಏನೋ ಹೊರಗಡೆಯಿಂದ ವಿಷಯ ಹೇಳ್ದಾಗಿಂದ ರಘು ಚೇಂಜ್ ಆಗಿದ್ದಾನೆ ಗಿಲ್ಲಿ ಹತ್ರ. ಅದಕ್ಕೆ ರಘು ಗಿಲ್ಲಿ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾನೆ. ಅಂದ್ರೆ ಗಿಲ್ಲಿಯಿಂದ ರಘುಗೆ ಏನಾದ್ರು ಮೇಲೆ ಹೋಗಕ್ ಆಗಲ್ಲ ಅನ್ಕೊಂಡು ಚೇಂಜ್ ಆಗ್ತಿದಾರ ಅಂತ? ಹೌದು, ಅದಕ್ಕೆ ಚೇಂಜ್ ಆಗಿರೋದು. ಇಷ್ಟು ದಿನ ಚೆನ್ನಾಗಿ ಇದ್ಬಿಟ್ಟು ಇವಾಗ ರಜತ್ ಬಂದ್ಮೇಲೆ ಈ ತರ ಆಗಿರೋದು, ಅದೇ ರೀಸನ್ ಇರುತ್ತೆ. ಅದೇ ರೀಸನ್. ಬಟ್ ಗಿಲ್ಲಿನ ಎಲ್ರು ಕೂಡ ಹಾವು ಅಂತ ಮೆನ್ಷನ್ ಮಾಡಿದ್ರು. ಎಲ್ಲದೇ ಗಿಲ್ಲಿ, ಎಲ್ಲಾರು ಅದೇ ಮಾಡ್ಬಿಟ್ಟು ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಇದ್ ಮಾಡ್ತಿದ್ದಾರೆ ಅಷ್ಟೇ ಅಂತೀರಾ? ಹೌದು. ಓಕೆ ಮ್ಯಾಮ್, ನಿಮಗೆ ಯಾರು ಫೇವರೇಟ್? ಗಿಲ್ಲಿ. ಒಂದ್ ನಿಮಿಷ ಮ್ಯಾಮ್, ನಿಮಗೆ ಯಾರು ಫೇವರೇಟ್? ಗಿಲ್ಲಿ. ಗಿಲ್ಲಿ. ಯಾಕೆ ಗಿಲ್ಲಿ ಅಂತ? ಬಟ್ ಅವ್ರು ಚೆನ್ನಾಗಿ ಆಡ್ತಾರೆ ಗೇಮ್ಸ್ ಎಲ್ಲ. ಓಕೆ, ಅದಕ್ಕೆ ಫೇವರೇಟಾ? ಅವ್ರ ಜೊತೆಗೆ ಕಾವ್ಯ ಇರ್ತಾರಲ್ಲ, ಏನಂತೀರಾ? ಅವ್ರದೊಂದು ಮಸ್ತ್ ಬಾಂಡಿಂಗ್, ಚೆನ್ನಾಗವ್ರೆ. ಮತ್ತೆ ಅವ್ರಿಬ್ರು ಜೊತೆಲಿದೆ, ಚೆನ್ನಾಗಿ ಆಡ್ತಾರೆ. ಬಟ್ ಅವ್ರಿಬ್ರನ್ನ ಕಂಡ್ರೆ ಅಲ್ಲಿರೋರ್ಗೆ ಯಾರಿಗೂ ಆಗಲ್ಲ. ಬಟ್ ಅದೇ ತರ ಗಿಲ್ಲಿ ಕಾವ್ಯ ತರನೇ ಸೂರಜ್ ಮತ್ತೆ ರಾಶಿಕಾ ಇದಾರಲ್ವಾ, ಅವ್ರ ಬಗ್ಗೆ ಬಿಗ್ ಬಾಸ್ ಅಲ್ಲಿ ಕಂಪ್ಲೇಂಟ್ ಯಾಕೆ ಮಾಡಲ್ಲ ಅಂತ? ಅದು ಗೊತ್ತಿಲ್ಲ, ನಾವು ಗಿಲ್ಲಿ ಫ್ಯಾನ್ಸ್, ಅದಕ್ಕೆ ಗಿಲ್ಲಿ ಬಗ್ಗೆ ಮಾತ್ರ ಹೇಳ್ತೀವಿ. ಗಿಲ್ಲಿ ಮಾತ್ರ. ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ ಬ್ರೋ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬಹುದು? ಗಿಲ್ಲಿ ನಟ. ಗಿಲ್ಲಿ. ಯಾಕೆ ಗಿಲ್ಲಿನ ಆಗ್ಬೇಕು ಅಂತ? ಚೆನ್ನಾಗಿ ಆಡ್ತಾರೆ, ಸೊ ಪರ್ಫಾರ್ಮೆನ್ಸ್ ಕಾಮಿಡಿ ಚೆನ್ನಾಗಿರ್ತದೆ, ಅದಕ್ಕೆ ಗಿಲ್ಲಿ ನಟಗೆ ಸಪೋರ್ಟ್ ಮಾಡಿ. ಓಕೆ, ಬಟ್ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಟಾರ್ಗೆಟ್ ಮಾಡ್ತಿದಾರೆ ಅಂತೀರಾ ಗಿಲ್ಲಿಗೆ? ಎಲ್ಲ ಅವರು ಎಲ್ಲರೂ ಗಿಲ್ಲಿಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀರಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ ನಟ. ಗಿಲ್ಲಿ ನಟ. ಯಾಕೆ ಗಿಲ್ಲಿ ಅಂತ? ಗಿಲ್ಲಿ ಯಾಕೆ ಅಂದ್ರೆ ಅವ್ನು ಚೆನ್ನಾಗಿ ಆಡ್ತಾನೆ, ಇರೋದನ್ನೇ ಮಾತಾಡ್ತಾನೆ, ಅದಕ್ಕೆ. ಓಕೆ, ಬಿಗ್ ಬಾಸ್ ಅಲ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದಾರ ಅಂತೀರಾ? ಮಾಡ್ತಿದ್ದಾರೆ, ಅಶ್ವಿನಿ ಅವರು ಮಾಡ್ತಿದ್ದಾರೆ. ಬಟ್ ಎಲ್ರಿಗೂ ಗೊತ್ತಾಗಿದೆ ಅಂತ ಒಳಗಡೆಗೆ, ಗಿಲ್ಲಿ ಆಟ ನೋಡ್ಬಿಟ್ಟು ಗಿಲ್ಲಿನೇ ವಿನ್ನರ್ ಆಗ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಓಕೆ, ಟಾಪ್ 2 ಅಲ್ಲಿ ಯಾರೆಲ್ಲ ಬರ್ಬೋದು? ಟಾಪ್ 2 ಅಲ್ಲಿ
ಐನೋ ಗೊತ್ತಿಲ್ಲ. ರಘು ಅವರು ಮತ್ತೆ ಗಿಲ್ಲಿ ಒಂದು ಒಳ್ಳೆ ಬಾಂಡಿಂಗ್ ಇತ್ತು. ಹಾ. ಈಗ ರಘುಗೆ ಗಿಲ್ಲಿ ಕಂಡ್ರೆ ಆಗ್ತಿಲ್ಲ, ಯಾಕಂತೀರಾ? ಯಾಕಂದ್ರೆ ಗಿಲ್ಲಿ ಇರೋದನ್ನೇ ಮಾತಾಡ್ತಾನೆ, ಅವ್ನು ಇರೋದನ್ನ ಮಾತಾಡಿದ್ರೆ ಯಾರಿಗೂ ಆಗಲ್ಲ, ಅದಕ್ಕೆ. ಅದಕ್ಕೆ. ಹಾ. ಓಕೆ, ಥ್ಯಾಂಕ್ ಯು. ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀರಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೇಕು? ಈ ಸೀಸನ್ ವಿನ್ನರ್ ಗಿಲ್ಲಿ ಆಗ್ಬೇಕು. ಯಾಕೆ ಗಿಲ್ಲಿ ಆಗ್ಬೇಕು? ಚೆನ್ನಾಗಿ ಆಟ ಆಡ್ತಾ ಇದ್ರೆ. ಅದಕ್ಕೆನಾ? ಹಾ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದಾರ ಅಂತೀರಾ? ಗಿಲ್ಲಿನ ಟಾರ್ಗೆಟ್ ಮಾಡೋರು ಯಾರಿಲ್ಲ. ಯಾರಿಲ್ಲ. ಬಟ್ ಎಲ್ರು ಗಿಲ್ಲಿ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇರ್ತಾರೆ ಬಿಗ್ ಬಾಸ್ ಅಲ್ಲಿ, ಮತ್ತೆ ಅವ್ರ ಜೊತೆಗೆ ಕೂತ್ಕೊಂಡು ನಗಾಡ್ತಿರ್ತಾರೆ. ಅದನ್ನ ನಿಜ ಬ್ರೋ. ಅದ್ರ ಬಗ್ಗೆ ಏನಂತೀರಾ? ಅದ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ. ಏನ್ ಹೇಳಕ್ಕಾಗಲ್ಲ. ಕಾಂಪಿಟೇಟರ್ ಯಾರಂತೀರಾ ಗಿಲ್ಲಿಗೆ? ಕಾಂಪಿಟೇಟರ್ ಅಶ್ವಿನಿ ಅವರು. ಅಶ್ವಿನಿ ಗೌಡನ? ಹ್ಮ್. ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು? ಗಿಲ್ಲಿ ಯಾಕೆ ಗಿಲ್ಲಿ ಅಂತ? ಚೆನ್ನಾಗಿ ಆಡ್ತಾ ಇದಾರೆ, ಅದಕ್ಕೆ. ಮತ್ತೆ ಬಿಗ್ ಬಾಸ್ ಮನೇಲಿ ಅವರು ಚೆನ್ನಾಗಿ ಆಡಲ್ಲ ಅಂತಿದಾರಲ್ಲ, ಎಲ್ರು ಕೂಡ ಕಂಪ್ಲೇಂಟ್ ಮಾಡ್ತಾರೆ ಒಳಗಡೆ ಇರೋರು. ಇಲ್ಲ, ಚೆನ್ನಾಗಿ ಆಡ್ತಾ ಇದಾರೆ ಅವರು. ಚೆನ್ನಾಗಿ ಆಡ್ತಿದ್ದಾರೆ. ಹ್ಮ್. ಅವ್ರ ಜೊತೆ ಟಾಪ್ 2 ಅಲ್ಲಿ ಯಾರು ಬರ್ಬೋದು ಅಂತೀರಾ? ಟಾಪ್ 2 ಅಲ್ಲಿ ಕಾವ್ಯ. ಕಾವ್ಯ ಹೇಗೆ ಆಡ್ತಿದ್ದಾರೆ? ಕಾವ್ಯನು ಚೆನ್ನಾಗಿ ಆಡ್ತಾ ಇದಾರೆ. ಚೆನ್ನಾಗಿ ಅವ್ರ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ. ಈಗ ಬಿಗ್ ಬಾಸ್ ಅಲ್ಲಿ ಗಿಲ್ಲಿನ ಹಾವು ಅಂತ ಹೇಳ್ತಿದ್ದಾರೆ ಎಲ್ರು ಕೂಡ, ಏನಂತೀರಾ? ಬಿಗ್ ಬಾಸ್ ಅಲ್ಲಿ ಎಲ್ಲರೂ ಆವ ಅಂತ ಇದಾರೆ, ಬಟ್ ಒಂದಿನ ಅವರು ಚೆನ್ನಾಗಿ ಆಡಿ ವಿನ್ ಆದ್ಮೇಲೆ ಅವರು ಗೊತ್ತಾಗುತ್ತೆ Okay, ಎಲ್ಲರಿಗೂ. ಆಚೆ ಬಂದ್ಮೇಲೆ ಗೊತ್ತಾಗುತ್ತೆ ಅಂತೀರಾ? ಗೊತ್ತಾಗುತ್ತೆ ವಿನ್ ಆದ್ಮೇಲೆ. ಓಕೆ, ಥ್ಯಾಂಕ್ ಯು. ಬ್ರೋ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ ಬ್ರೋ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬಹುದು? ಗಿಲ್ಲಿ ಆಗ್ಬೋದು ಬ್ರೋ. ನಿಮ್ ಫೇವರೇಟ್? ಗಿಲ್ಲಿನೇ ಬ್ರೋ. ಗಿಲ್ಲಿನೇ. ಹ್ಮ್. ಯಾರು ಆಚೆ ಹೋಗ್ಬೋದು ಈ ವಾರ? ಈ ವಾರ ಸಂಜೆನ ಹೊರಟೋಗ್ಬೇಕು ಬ್ರೋ. ಬಿಗ್ ಬಾಸ್ ಅಲ್ಲಿ ಗಿಲ್ಲಿಗೆ ಟಾರ್ಗೆಟ್ ಮಾಡ್ತಿದಾರ ಅಂತೀರಾ? ಹಾ ಮಾಡ್ತಿದ್ದಾರೆ bro. ಮಾಡ್ತಿದ್ದಾರೆ. ಆದ್ರೆ ಗೊತ್ತಾಗ್ತಾ ಇಲ್ಲ, ಮಾಡ್ತವ್ರೆ. ಹ್ಮ್. ಈಗ ಗಿಲ್ಲಿ ಜೊತೆಗೆ ಕೂತ್ಕೊಂಡು ನಗಾಡ್ತಾರೆ ಕಾಮಿಡಿಗೆ, ಹಾ. ಮತ್ತೆ ವಾಪಸ್ಸು ಕಾಮಿಡಿ ಮಾಡೋದ್ರಿಂದ ನಮ್ಗೆ ಹೆಲ್ಟ್ ಆಗುತ್ತೆ ಅಂತ ಅಂತಾರೆ, ಏನಂತೀರಾ ಅದಕ್ಕೆ? ಆರ್ಟ್ ಆಗತ್ತೆ ಬಟ್ ಏನ್ ಮಾಡಕ್ ಆಗಲ್ಲ ಅಂತೀರಾ ಬಿಗ್ ಬಾಸ್ ಅಲ್ಲಿ? ಓಕೆ, ಗಿಲ್ಲಿಗೆ ಕಾಂಪಿಟೇಟರ್ ಅಂದ್ರೆ ಯಾರಂತೀರಾ? ಗಿಲ್ಲಿಗೆ ಕಾಂಪಿಟೇಟರ್ ಏನು ಅನ್ಸಲ್ಲ ಬ್ರೋ. ಯಾರು ಇಲ್ವಾ ಬಿಗ್ ಬಾಸ್ ಅಲ್ಲಿ? ಯಾರು ಇಲ್ಲ. ಗಿಲ್ಲಿದು ಕಾವ್ಯದು ಜೋಡಿ ಹೇಗಿದೆ? ಅವ್ರದ್ದು ತುಂಬಾ ಸ್ವೀಟ್ ಚೆನ್ನಾಗಿದೆ ಅಂತೀರಾ? ಚೆನ್ನಾಗಿದೆ, ಓಕೆ, ಟಾಪ್ ಚೆನ್ನಾಗಿ ಟಾಪ್ ಮಾತಾಡ್ತಾರೆ. 2 ಅಲ್ಲಿ ಯಾರೆಲ್ಲ ಬರ್ಬೋದು? ಟಾಪ್ 2 ಸುದೀಪ್ ಸರ್ ಕೈಲಿ ರೈಟ್ ಟು ಲೆಫ್ಟ್ ಯಾರು ಇರ್ಬೋದು ಫೈನಲ್ ಅಲ್ಲಿ? ಫೈನಲ್ ಅಂದ್ರೆ ಓಕೆ, ಒಂದ್ ಹೇಳಕ್ಕಾಗಲ್ಲ. ಗಿಲ್ಲಿ ಅಂತ ಹೇಳಿದ್ರಿ ಫೇವ್ರೇಟ್, ಹಾ, ಗಿಲ್ಲಿ. ಇನ್ನೊಬ್ರು ಯಾರು ಇರ್ಬೋದು? ಯಾರು ಇಲ್ಲ ಬ್ರೋ, ಗಿಲ್ಲಿನೇ. ಗಿಲ್ಲಿನೇ. ಓಕೆ ಬ್ರೋ, ಥ್ಯಾಂಕ್ ಯು. ಮ್ಯಾಮ್, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಹಾ ನೋಡ್ತೀವಿ. ಓಕೆ, ಈ ಸೀಸನ್ ವಿನ್ನರ್ ಯಾರು ಆಗ್ಬೋದು? ಗಿಲ್ಲಿ. ಯಾಕೆ ಗಿಲ್ಲಿ ಇಷ್ಟ ಆಗ್ತಾರೆ ಅಂತ? ಅವ್ರು ಮಾಡೋ ಕಾಮಿಡಿ, ಅವ್ರ ಆಟ ಆಡೋ ಇದೆಲ್ಲ ಇಷ್ಟ ಆಗುತ್ತೆ. ಈಗ ಗಿಲ್ಲಿಗೆ ಬಿಗ್ ಬಾಸ್ ಅಲ್ಲಿ ಹಾವು ಅಂತ ಕೊಟ್ರು ನಿನ್ನೆ, ಹಾ. ಅದು ಕರೆಕ್ಟ್ ಅಂತೀರಾ ಅಥವಾ ರಾಂಗ್ ಅಂತೀರಾ? ರಾಂಗ್. ರಾಂಗ್ ಇದೆ. ಅಂದ್ರೆ ಗಿಲ್ಲಿಯಿಂದನೇ ಬೇರೆಯವರು ಬೆಳಿತಿದಾರೆ ಅಂತಾರೆ ಬಿಗ್ ಬಾಸ್ ಅಲ್ಲಿ? ಹೌದು. ಹೌದು. ಓಕೆ, ಈಗ ಟಾಪ್ 2 ಅಲ್ಲಿ ಯಾರೆಲ್ಲ ಬರ್ಬೋದು? ಗಿಲ್ಲಿ ರಾಘು. ಥ್ಯಾಂಕ್ ಯು. ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ಎಸ್ ಸರ್, ನೋಡ್ತೀವಿ. ಓಕೆ, ಈ ಸೀಸನ್ ನಿಮ್ಮ ಫೇವರೇಟ್ ಯಾರು ಅಂತ? ಗಿಲ್ಲಿ ಮತ್ತೆ ಕಾವ್ಯ. ಗಿಲ್ಲಿ ಮತ್ತೆ ಕಾವ್ಯ. ಯಾಕೆ ಗಿಲ್ಲಿ ಕಾವ್ಯ ಅಂತ? ಗಿಲ್ಲಿ ಒಂದ್ ಸ್ಟ್ರಾಟಜಿ ಇಟ್ಕೊಂಡ್ ಆಡ್ತವನೆ, ಮತ್ತೆ ಕಾವ್ಯನೂ ಪರವಾಗಿಲ್ಲ, ಸುಮಾರಾಗಿ ಆಡ್ತವಳೆ. ಅವ್ರಿಬ್ಬರನ್ನು ಬಿಟ್ಟು ಬೇರೆ ಯಾರು ಡಿಸರ್ವ್ ಅನ್ಸಲ್ಲ. ಓಕೆ, ಬಟ್ ಆದ್ರೂ ಕೂಡ ಕಾವ್ಯ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದಾರ ಅಂತ ಕೆಲವೊಂದು ಆತರ ವಿಷಯದಲ್ಲಿ? ಯಾವ್ದ್ರಲ್ಲೂ ಅನ್ಸಿಲ್ಲ. ಅವು ಗಿಲ್ಲಿ ಸ್ವಲ್ಪ ಅವ್ರನ್ನ ಇದ್ ಮಾಡ್ತಿದ್ದಾನೆ ಅನ್ಸುತ್ತೆ, ಅದಕ್ಕೆ ಅವ್ರ ಟಾರ್ಗೆಟ್ ಅಂತ ಅನ್ಸುತ್ತೆ ಅಷ್ಟೇ. ಅಂದ್ರೆ ಇರಿಟೇಟ್ ಮಾಡ್ತಿದಾನ ಅಂತೀರಾ ಕಾವ್ಯಗೆ? ಅವ್ನ್ ಸ್ಟ್ರಾಟಜಿ ಅವನು ಯೂಸ್ ಮಾಡ್ಕೊಂಡು ಆಡ್ತಿದ್ದಾನೆ ಅಷ್ಟೇ. ಓಕೆ, ಬಟ್ ರಘು ಅವ್ರ ಜೊತೆಗೆ ತುಂಬಾ ಕ್ಲೋಸ್ ಆಗಿದ್ರು. ಹಾ. ರಜತ್ ಬಂದ್ಮೇಲೆ ರಘು ಅವರು ಗಿಲ್ಲಿನ ಟಾರ್ಗೆಟ್ ಮಾಡ್ತಿದಾರ ಅಂತೀರಾ? ರಘು ಅವ್ರಿಗೆ ಡಿಪೆಂಡೆಂಟ್ ಅಂತ ಯಾವ್ದೋ ಸೈಡ್ ಇಂದ ಅನ್ಸಿದೆ, ಅದಕ್ಕೋಸ್ಕರ ಅವ್ರ ಜೊತೆ ಆಡ್ತಿಲ್ಲ ಅಷ್ಟೇ. ಓಕೆ, ಅದಕ್ಕೋಸ್ಕರ ಗಿಲ್ಲಿನ ನಾಮಿನೇಟ್ ಮಾಡೋದಾಗಿರ್ಬೋದು, ಆ ಥರ ಎಲ್ಲ ಮಾಡ್ತಿದ್ದಾರೆ. ನಾಮಿನೇಟ್ ಮಾಡೋದ್ರಿಂದನೂ ಗಿಲ್ಲಿಗೂ ಏನು Loss ಇಲ್ಲ. ಎಫೆಕ್ಟ್ ಆಗಲ್ಲ. ಹೌದು. ಈ ಸೀಸನ್ ಅಲ್ಲಿ ಗಿಲ್ಲಿ ಬಿಟ್ರೆ ಬೇರೆ ಕಾಂಪಿಟೇಟರ್ ಯಾರು ಇಲ್ಲ ಅಂತಾರೆ ಬಿಗ್ ಬಾಸ್ ಬೇರೆ ಅಲ್ಲಿ? ಕಾಂಪಿಟೇಟರ್ ವೈಲ್ಡ್ ಕಾರ್ಡ್ ಇಂದ ಬಂದಿರೋ ರಜತ್ ಅವರು ಅಂತ ಸ್ವಲ್ಪ ಅನ್ಸುತ್ತೆ. ಅವ್ರೇನು ತುಂಬಾ ವೀಕ್ ಅಲ್ಲಿ ಆಡ್ತಿದ್ದಾರೆ, ಫಸ್ಟ್ ಆಡ್ದಂಗೆ ಆಡ್ತಿಲ್ಲ. ಹೌದು. ಅವ್ರೇನಾದ್ರೂ ಮತ್ತೆ ಹಳೆ ಸೀಸನ್ ಅಲ್ಲಿ ಆಡ್ದಂಗೆ ಮತ್ತೆ ಆಡಿದ್ರೆ ಅವರು ಟಾಪ್ ಅಲ್ಲಿ ಬರ್ತಾರೆ. ಟಾಪ್ ಅಲ್ಲಿ ಬರ್ತಾರ ಅಂತೀರಾ? ಅಂದ್ರೆ ಈಗ ಅಶ್ವಿನಿ ಗೌಡ ಮುಂಚೆ ಫುಲ್ ಕಿರ್ಚಾಡ್ಕೊಂಡು ಮಾತಾಡ್ತಿದ್ರು, ಈಗ ಫುಲ್ ಸೈಲೆಂಟ್ ಅವ್ರು ಆಗ್ಬಿಟ್ಟಿದ್ದಾರೆ. 2.4 ನಾವು ಏನು ನೋಡ್ಬೇಕು ಅಂತ ಕಾಯ್ತಾ ಇದ್ವಿ, ಇಷ್ಟು ಸೈಲೆಂಟ್ ಆಗ್ತಾರೆ ಅಂತ ಗೊತ್ತಿದ್ದಿಲ್ಲ. ಯಾವಾಗ ಅವ್ರ ರಾಕ್ಷಸ ರೂಪ ತಾಳ್ತಾರೆ ಅಂತ ನಮಗೂ ಗೊತ್ತಿಲ್ಲ. ಓಕೆ, ಗಿಲ್ಲಿಗೆ ಆಲ್ಮೋಸ್ಟ್ ಎಲ್ರು ಕೂಡ ಹಾವು ಅಂತ ಕೊಟ್ರು. ಹ್ಮ್. ನಿಜವಾದ ಹಾವು ಯಾರು ಅಂತೀರಾ ಬಿಗ್ ಬಾಸ್ ಅಲ್ಲಿ? ನಿಜವಾದ ಹಾವು
ಅಂದ್ರೆ ಏನಿ ಮತ್ತೆ ಹಾವು ಕೊಟ್ರು. ಹಾವು ಅಂದ್ರೆ ಆಲ್ಮೋಸ್ಟ್ ಎಲ್ಲಾರು ಬರ್ತಾರೆ. ಗಿಲ್ಲಿ ಅವ್ರು ಹಿಂದೆ ಮಾತಾಡಲ್ಲ, ಮುಂದೆ ಮಾತಾಡ್ತಾನೆ ಯಾವಾಗ್ಲೂ. ಹೌದು. ಆಚೆ ಹೋದವರೆಲ್ಲ ರಿಷಾ ಆಗ್ಲಿ ಜಾನ್ವಿ ಆಗ್ಲಿ ಅವರೆಲ್ಲ ಗಿಲ್ಲಿನೇ ಇದು ಅಂತ ಮಾತಾಡ್ತಿದ್ದಾರೆ. ಅವ್ರು ಇವನ್ ಹಿಂದೆ ಮಾತಾಡಲ್ಲ, ಮುಂದೆನೆ ಮಾತಾಡ್ತಾನೆ, ಅದಕ್ಕೆ ಹಾವು ಅಂತ ಅನ್ಸುತ್ತೆ ಅಷ್ಟೇ. ಆಚೆ ಹೋದ್ಮೇಲೆ ಅವನೇ ಹಾವಲ್ಲ ಅಂತ ಗೊತ್ತಾಗುತ್ತೆ. ಓಕೆ, ಅದೇ ಈಗ ಬಿಗ್ ಬಾಸ್ ಮನೆಯಲ್ಲಿ ಎಲ್ರು ಏನಂತಂದ್ರೆ ಈಗ ಗಿಲ್ಲಿನ ಒಂದು ಟಾರ್ಗೆಟ್ ಮಾಡ್ತಿದ್ದಾರೆ. ಆಚೆ ಬಂದ್ಮೇಲೆ ಈಗ ಜಾನ್ವಿ ಬಂದ್ರು, ಎಲ್ರು ಯಾರ್ಯಾರೆಲ್ಲ ಆಚೆ ಬಂದ್ರು ಅವರೆಲ್ಲ ಹೇಳ್ತಿದ್ರು ಹೌದು ಗಿಲ್ಲಿನೇ ವಿನ್ನರು, ಹ್ಮ್. ಗಿಲ್ಲಿ ವಿನ್ ಆಗ್ಬೇಕು ಅಂತ. ಹ್ಮ್. ಅದ್ರ ಬಗ್ಗೆ ಏನಂತೀರಾ? ಅಂದ್ರೆ ಅವ್ರಿಗೆ ಒಳಗಡೆ ಇದ್ದಾಗ ಅವ್ರಿಗೆ ಆಚೆ ಏನ್ ನಡೀತಿದೆ ಅಂತ ಗೊತ್ತಾಗಲ್ಲ. ಆಚೆ ಬಂದ್ಮೇಲೆ ಅವ್ರ ಫ್ಯಾನ್ ಬೇಸ್ ನೋಡಿ ಇನ್ನೆಲ್ಲಿ ನಾವು ಟಾರ್ಗೆಟ್ ಆಗ್ಬಿಡ್ತೀವಿ ಅಂತ ಅವ್ರು ಗಿಲ್ಲಿ ಗಿಲ್ಲಿ ಅಂತಿದ್ದಾರೆ ಅಷ್ಟೇ. ಅಷ್ಟೇ ಗಿಲ್ಲಿ ಗಿಲ್ಲಿ ಅಂತಿದ್ದಾರೆ ಅಂತೀರಾ? ಹ್ಮ್. ಓಕೆ, ಥ್ಯಾಂಕ್ ಯು.